ನಿಮಿಷ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಬಿಜೆಪಿ ಕೇಂದ್ರ ಕಚೇರಿಗೆ ಆಗಮಿಸಿದ್ದಾರೆ. ಅದರ ಲೇನ ದೃಶ್ಯ ಸರ್ ಪ್ಲೀಸ್ ಹೋಲ್ಡ್ ಒಂದ್ ನಿಮಿಷ ಮೋದಿ ಅವರು ಬರ್ತಿದ್ದಾರೆ ಒಂದ್ ನಿಮಿಷ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಬಿಜೆಪಿ ಕೇಂದ್ರ ಕಚೇರಿಯತ್ತ ಆಗಮಿಸಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಈಗ ಬಹಳ ಕುತೂಹಲ ಇರುವಂತದ್ದು ನರೇಂದ್ರ ಮೋದಿ ಅವರು ಇವತ್ತಿನ ಭಾಷಣದಲ್ಲಿ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅಂತ. नरेंद्र मोदी अपने प्रधानमंत्री जी का अभिनंदन करे, उधर गाड़ी उस साइड आ रही है. नरेंद्र मोदी नरेंद्र मोदी नरेंद्र मोदी नरेंद्र मोदी नरेंद्र मोदी नरेंद्र मोदी 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 सब जोरदार मोदी मोदी नरेंद्र मोदी नरेंद्र मोदी हम सबके नेता आ चुका है. जोरदार सभी कार्यकर्ता अपने नेता का अभिनंदन कर रहे हैं, वंदन कर रहे हैं. इतनी बड़ी जीत प्रधानमंत्री मोदी जी के नेतृत्व में एनडीए की हुई है. सभी कार्यकर्ता जोरदार नरेंद्र मोदी देखिए प्रधानमंत्री मोदी जी का स्वागत अभिनंदन हो रहा है. नरेंद्र मोदी नरेंद्र मोदी नरेंद्र मोदी 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 राष्ट्रीय अध्यक्ष जी प्रधानमंत्री मोदी जी को रिसीव किए हैं केंद्रीय कार्यालय में. प्रधानमंत्री मोदी जी के देख किस प्रकार से भव्य मोदी 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 नरेंद्र मोदी नरेंद्र मोदी नरेंद्र मोदी नरेंद्र मोदी नरेंद्र मोदी नरेंद्र मोदी दोनों हाथ उठा के नरेंद्र मोदी 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 जय जय श्री राम जय जय श्री राम. यह 200 एनडीए की 4 सीटें जो ಬಿಹಾರದಲ್ಲಿ ಸಿಕ್ಕಂತ ದಿಗ್ವಿಜಯದಿಂದಾಗಿ ಇವತ್ತು ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಸಂಭ್ರಮಾಚರಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನ ನೀವಿಲ್ಲಿ ಲೈವ್ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಿ. ಜೆಪಿ ನಡ್ಡಾ ಅವರ ಜೊತೆಯಲ್ಲಿ ಹೆಜ್ಜೆ ಹಾಕ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇವತ್ತು 202 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲು ಮಾಡಿದ್ರೆ ಅದರಲ್ಲಿ ಸ್ವಲ್ಪ ಚೇಂಜಸ್ ಆಗ್ಬಹುದು, ಇನ್ನು ಕೂಡ ಟ್ರೆಂಡ್ ಅಲ್ಲೇ ಇದೆ. ಆದ್ರೆ ಇವತ್ತಿನ ಭಾಷಣದಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ, ದೇಶದ ಜನತೆಯನ್ನ ಉದ್ದೇಶಿಸಿ, ಅದರಲ್ಲೂ ಬಿಹಾರದ ಮತದಾರರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣದಲ್ಲಿ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಿ ಮಾತಾಡ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಇವತ್ತು ಬಿಹಾರದಲ್ಲಿ ಪ್ರತಿಯೊಬ್ಬರು ಕೂಡ 5 ಕೆಜಿ ಅಕ್ಕಿಯನ್ನು ಏನ್ ಕೊಡ್ತಾರೆ ಅದನ್ನ ಸ್ಮರಿಸಿಕೊಂಡು ಮಹಿಳೆಯರು ಓಟನ್ನ ಹಾಕಿದ್ದಾರೆ ಅಂತ ಹೇಳಿ ಒಂದಷ್ಟು ಜನ ಅಲ್ಲಿಂದ ಒಂದಷ್ಟು ರಿಪೋರ್ಟ್ ಅನ್ನ ಮಾಡ್ಕೊಂಡ್ ಬಂದಂತವರು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಕುತ್ಕೊಂಡು ರಾಘವ್ ಶರ್ಮಾ ಅವರು ಮಾತಾಡ್ತಾ ಇದ್ರು. ನಮ್ಗೆ ಹೊಟ್ಟೆ ತುಂಬಿಸುವಂತ ಕೆಲಸವನ್ನ ಮಾಡಿದ್ದಾರೆ, ಅಲ್ಲಿ ನಮ್ಗೆ 5 ಕೆಜಿ ಅಲ್ಲಿ ದೊಡ್ಡದು. ಆದ್ರೆ ಇಲ್ಲಿನ ಕರ್ನಾಟಕ ರಾಜ್ಯಕ್ಕೂ ಬಿಹಾರ ರಾಜ್ಯಕ್ಕೂ ಕಂಪೇರ್ ಮಾಡಕ್ ಹೋಗ್ತಿಲ್ಲ. ಆದ್ರೆ ಅಲ್ಲಿ ಅವ್ರಿಗೆ 5 ಕೆಜಿ ಅಕ್ಕಿನೇ ದೊಡ್ಡದಾದಂತಹ ಒಂದು ಸಹಾಯ ಮಾಡಿದಂತೆ. ಸೊ ಅದು ಎಲ್ಲ ಒಂದು ಕಡೆ ಬಿಜೆಪಿಗೆ ಕೈ ಹಿಡಿದಿರಬಹುದು ಅಂತ ಹೇಳಿ ಲೆಕ್ಕಾಚಾರಗಳಿದೆ. ಜೊತೆಗೆ ನಿತೀಶ್ ಕುಮಾರ್ ಅವರ ವರ್ಚಸ್ಸು, ಅದೇ ರೀತಿಯಾಗಿ ಮೋದಿ ಅವರ ವರ್ಚಸ್ಸು ಎರಡೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ಗೆಲುವಿಗೆ ಸಾಕ್ಷಿ ಆಗಿದೆ ಅನ್ನೋದು ಕೂಡ ಹೇಳಲಾಗ್ತದೆ. ಒಂದು ವೇವ್ ಇತ್ತು, ಆಂಟಿ ಇನ್ಕಂಬೆನ್ಸಿಯನ್ನ ವಿಪಕ್ಷಗಳು, ಅದರಲ್ಲೂ ಆರ್ಜೆಡಿ ಮತ್ತು ಕಾಂಗ್ರೆಸ್ ಅದನ್ನ ಪ್ರಬಲವಾಗಿ ಬಳಕೆ ಮಾಡಿಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇತ್ತು. ಅದೇ ರೀತಿಯಲ್ಲಿ ಯಾವಾಗ ಅತಿ ಹೆಚ್ಚು ವೋಟಿಂಗ್ ಆಯ್ತು ಈ ಬಾರಿ, ಆಗ್ಲೇ ಅಂತೂ ಆಂಟಿ ಇನ್ಕಂಬೆನ್ಸಿ ಇರಬಹುದು ಅಂತ ಹೇಳಿ. ಆದ್ರೆ ಆಂಟಿ ಇನ್ಕಂಬೆನ್ಸಿ ಎಲ್ಲ ಪ್ರೋ ಇನ್ಕಂಬೆನ್ಸಿ ಅನ್ನೋದು ಪ್ರತಿಯೊಬ್ಬರು ಕೂಡ ಮಾತಾಡೋಕೆ ಶುರು ಮಾಡಿದ್ರು. ಈಗ ಇದೆಲ್ಲಾ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಆದ್ರೆ ಬಿಹಾರದ ಜನರ ಒಂದು ಐತಿಹಾಸಿಕ ತೀರ್ಪೇನಿದೆ ಅದನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ. ಈಗ ಪ್ರಧಾನ ಕಚೇರಿಯತ್ತ ಆಗಮಿಸಿದ್ದಾರೆ. आने वाले हैं नरेंद्र मोदी नरेंद्र मोदी नरेंद्र मोदी नरेंद्र मोदी
मोदी मोदी मोदी मोदी मोदी मोदी मोदी मोदी मोदी मोदी मोदी मोदी मोदी नरेंद्र मोदी। प्रधानमंत्री मोदी जी विश्व के सर्वाधिक लोकप्रिय नेता, गांव हो, गरीब हो, किसान हो, वह उनको मसीहा के रूप में देखती है। जय जय श्री राम। नरेंद्र मोदी नरेंद्र मोदी नरेंद्र मोदी नरेंद्र मोदी 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 नरेंद्र मोदी नरेंद्र मोदी नरेंद्र मोदी नरेंद्र मोदी 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 नरेंद्र मोदी। ವಿಶ್ವ ಕೆ ಸರ್ವಾಧಿಕ ಲೋಕ ಈ ಬಾರಿಯ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಒಂದು ಮಾತನ್ನ ಹೇಳ್ತಾ ಇದ್ರು. ಲಾಲು ಪ್ರಸಾದ್ ಯಾದವ್ ಅವರ ಇದ್ದಂತ ಕಾಲದಲ್ಲಿ ಇದ್ದಂತ ಜಂಗಲ್ ರಾಜ್ ಈಗ ಇಲ್ಲ ಅನ್ನೋದನ್ನ, ಅದನ್ನ ಅಲ್ಲಿನ ಜನರು ಕೂಡ ಒಪ್ಪಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ವೇದಿಕೆಯತ್ತ ಆಗಮಿಸ್ತಾ ಇರುವಂತ ದೃಶ್ಯವನ್ನ ಇಲ್ಲಿ ಗಮನಿಸ್ತಾ ಇದ್ವಿ. ಅವರು ಭಾಷಣವನ್ನ ಮಾಡ್ತಾರೆ. ಎಲ್ಲರೂ ಕೂಡ ಇವತ್ತು ಕಾದು ಕುಳಿತಿರೋದು ಇವತ್ತು ನರೇಂದ್ರ ಮೋದಿ ಅವರು ಭಾಷಣದಲ್ಲಿ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅಂತೇಳಿ. ನೋಡಿ, ಇವತ್ತು ಬಿಹಾರದಲ್ಲಿ ಇಂತಹ ಒಂದು ಅಭೂತಪೂರ್ವವಾದಂತಹ ಗೆಲುವು ಸಿಗೋದಕ್ಕೆ ಕಾರಣಕರ್ತರಾದಂತವರನ್ನ ಸ್ಮರಿಸ್ತಾರ, ಕಾದ್ ನೋಡ್ಬೇಕು. ಭಾರತ ಸರ್ಕಾರಕ್ಕೆ ರಕ್ಷಾ ಮಂತ್ರಿ ಆದರಣೀಯ ರಾಜನಾಥ್ ಸಿಂಗ್ ಜಿ ಕಾ ಸ್ವಾಗತ ಅಭಿನಂದನ ಕರ್ತೆ ಹೈ. ಈ ಬಾರಿಯ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಒಂದು ಮಾತನ್ನ ಹೇಳ್ತಾ ಇದ್ರು. ಲಾಲು ಪ್ರಸಾದ್ ಯಾದವ್ ಅವರ ಇದ್ದಂತ ಕಾಲದಲ್ಲಿ ಇದ್ದಂತ ಜಂಗಲ್ ರಾಜ್ ಈಗ ಇಲ್ಲ ಅನ್ನೋದನ್ನ, ಅದನ್ನ ಅಲ್ಲಿನ ಜನರು ಕೂಡ ಒಪ್ಪಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ವೇದಿಕೆಯತ್ತ ಆಗಮಿಸ್ತಾ ಇರುವಂತ ದೃಶ್ಯವನ್ನ ಇಲ್ಲಿ ಗಮನಿಸ್ತಾ ಇದ್ವಿ. ಅವರು ಭಾಷಣವನ್ನ ಮಾಡ್ತಾರೆ. ಎಲ್ಲರೂ ಕೂಡ ಇವತ್ತು ಕಾದು ಕುಳಿತಿರೋದು ಇವತ್ತು ನರೇಂದ್ರ ಮೋದಿ ಅವರು ಭಾಷಣದಲ್ಲಿ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅಂತೇಳಿ. ನೋಡಿ, ಇವತ್ತು ಬಿಹಾರದಲ್ಲಿ ಇಂತಹ ಒಂದು ಅಭೂತಪೂರ್ವವಾದಂತಹ ಗೆಲುವು ಸಿಗೋದಕ್ಕೆ ಕಾರಣಕರ್ತರಾದಂತವರನ್ನ ಸ್ಮರಿಸ್ತಾರ, ಕಾದ್ ನೋಡ್ಬೇಕು. ಭಾರತ ಸರ್ಕಾರಕ್ಕೆ ರಕ್ಷಾ ಮಂತ್ರಿ ಆದರಣೀಯ ರಾಜನಾಥ್ ಸಿಂಗ್ ಜಿ ಕಾ ಸ್ವಾಗತ ಅಭಿನಂದನ ಕರ್ತೆ ಹೈ.